ಇತ್ತೀಚೆಗಷ್ಟೇ ಒಂದು ಮದುವೆಗೆ ಹೋಗಿದ್ವಿ. ಅಲ್ಲಿ ಅಲಂಕಾರ ಬಹಳ ಚೆನ್ನಾಗಿತ್ತು, ಎಲಿಗೆಂಟಾಗಿತ್ತು. ಪ್ರತಿಯೊಂದೂ ಒಂದು ಗುಡ್ ಟೇಸ್ಟಿಂದ ಮಾಡ್ದಂಗೆ ಅನ್ನಿಸ್ತಾ ಇತ್ತು. ಆಮೇಲೆ 14 ಎಕರೆನಲ್ಲಿದೆ ಈ ಮಂಟಪ. ಬೆಂಗಳೂರಿಂದ ಒಂದು 20-25 ಕಿಲೋಮೀಟ್ರ್ ದೂರದಲ್ಲಿದೆ. ಬಹಳ ಪ್ರಶಾಂತವಾದ ವಾತಾವರಣ. ಮದುವೆ ಮನೆ ಅಂತಂದರೆ ಗಜಿಬಿಜಿ ಗೌಜಿ ಆ ಥರ ಇರುತ್ತಲ್ಲ, ಇಲ್ಲಿ ಆ ಹಾಲಲ್ಲಿ ಮಂಗಳವಾದ್ಯ ಅದೆಲ್ಲ ಇತ್ತು. ಆದರೆ ಹೊರಗಡೆ ವಾತಾವರಣ ಒಂದು ದೊಡ್ಡ ವಿಶಾಲವಾದ ಕೆರೆ. ಇಲ್ಲಿ ಮದುವೆ ಮನೆಗೆ ಬಂದಿದ್ದೀವೋ ಅಥವಾ ಯಾವುದಾದ್ರು ಒಂದು ಸೈಟ್ ಸೀಯಿಂಗಿಗೆ ಬಂದಿದ್ದೀವೋ ಅನ್ನೋ ಥರ ಅನುಭವ ಕೊಡ್ತಾಯಿತ್ತು. ಆಮೇಲೆ ಎಲ್ಲ ಕಡೆಯೂ ಕೂಡ ಬೇಕಾದಷ್ಟು ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು ಹಾಕಿದ್ದಾರೆ. ಹಳೇದು ತುಂಬ ವರ್ಷದಿಂದ ತಗೊಂಡಿದ್ದಂತೆ. ಹಾಗಾಗಿ ಪ್ರತಿ ಮರದಲ್ಲೂ ಹಣ್ಣುಗಳು. ಸಪೋಟ ಅಂತೂ ಎಲೆಗೊಂದು ಹಣ್ಣಿದ್ದಂಗೆ ಇತ್ತು. ಎಲ್ಲರೂ ತಂಪಾಡಿಗೆ ತಾವು ಅಲ್ಲಿ ಮದುವೆ ಆದಮೇಲೆ ಎಲ್ಲ ಇಲ್ಲಿ ಓಡಾಡಿಕೊಂಡು ಈ ಪ್ರಶಾಂತವಾದ ವಾತಾವರಣದಲ್ಲಿ ಎಂಜಾಯ್ ಮಾಡೋದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸರಿ, ಇಷ್ಟೆಲ್ಲ ಆದಮೇಲೆ ನಾವು ಬಿಡ್ತೀವ, ಆ ಕಡೆ ಈ ಕಡೆ ಎಲ್ಲ ಕಡೆ ನಿಂತ್ಕೊಂಡು ಎಲ್ಲೆಲ್ಲಿ ಚೆನ್ನಾಗಿದೆ ಅನಿಸುತ್ತೋ ಅವ್ರನ್ನ ಇವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಫೋಟೋಗಳು ತೆಕ್ಕೊಂಡಿದ್ದು. ಒಳಗಡೆ ಹಾಲಲ್ಲಿ ನೋಡಿದ್ರೆ ಖಾಲಿ ಅನ್ನಿಸ್ಬೋದು, ಆದರೆ ಅಷ್ಟು ವಿಶಾಲವಾಗಿದ್ದರಿಂದ ಅಲ್ಲಿ ಇಲ್ಲಿ ಜನ ಹರಡೋಗಿದ್ರು. ಆ ಒಂದು ಪಿಲ್ಲರ್ಗೂ ಅಷ್ಟೇ ಒಂದು ಕ್ರೀಪರಲ್ಲಿ ಸುತ್ತಿದ್ರು. ಬಹಳ ನನಗಂತೂ ಅಲಂಕಾರ ತುಂಬ ಇಷ್ಟ ಆಯಿತು. ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸು, ಊಟ ಇದನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ.